ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಹನಿ ಆ್ಯಂಡ್ ಗಾರ್ಲಿಕ್ ಯಾಕೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದನ್ನ. ಇದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಹಾಗೂ ಬೊಜ್ಜು ಇರುವಂತ ಜನರಿಗೆ. ಅದಲ್ಲದೆ ಇದರಲ್ಲಿ ತುಂಬಾ ಉಪಯೋಗಗಳಿವೆ. ಅದನ್ನ ನಾನು ಒಂದೊಂದಾಗಿ ಡೀಟೇಲ್ಸ್ ಹೇಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನಿಲ್ಲಿ ಗಾಜಿನ ಬಾಟಲ್ ತಗೊಂಡಿದ್ದೀನಿ, 4 ಗಾರ್ಲಿಕ್ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ 250 ಗ್ರಾಮ್ನಷ್ಟು ಜೇನು ತುಪ್ಪವನ್ನು ತೆಗೆದಿದ್ದೀನಿ. ಓಕೆನಾ, ಇದನ್ನು ಚೆನ್ನಾಗಿ ಒಂದು ಗಾಜಿನ ಬಾಟಲ್ ನಲ್ಲಿ ಹಾಕಿ ಹನಿ ಮತ್ತು ಗಾರ್ಲಿಕ್ ಅನ್ನು ಮಿಶ್ರಣ ಮಾಡಿಡ್ಬೇಕು. ಓಕೆ, ನಂತರ ನೀವು ಕೂಲ್ ಟೆಂಪರೇಚರ್ ಅಂದ್ರೆ ರೂಮ್ನಲ್ಲಾಗಿರ್ಬೋದು, ನಿಮ್ಮ ಕಿಚನ್ ಒಳಗಡೆ ಆಗಿರ್ಬೋದು, ಎಲ್ಲಾದ್ರೂ 30 ದಿವಸದ ಕಾಲ ಇದನ್ನು ಚೆನ್ನಾಗಿ ಗಟ್ಟಿ ಮುಚ್ಚಳ ಹಾಕಿ ಇದನ್ನ ಇಡ್ಬೇಕು. ಓಕೆ, ಇದನ್ನು 30 ದಿವಸದ ನಂತರ ಇದನ್ನು ತಿಂದ್ರೆ ಏನು ನಿಮ್ಗೆ ಉಪಯೋಗ, ಇದರಲ್ಲಿ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ಸ್ ಆಗಿ ಮುಂದೆ ಹೇಳಿಕೊಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಆಲ್ರೆಡಿ ಫುಲ್ ಆಗಿದೆ. ಅದಕ್ಕೋಸ್ಕರ ನಾನು ಫುಲ್ ಆಗಬಾರ್ದು, ಅದಕ್ಕೋಸ್ಕರ ನಾನು ತುಪ್ಪದ ಬಾಟಲಿಯಲ್ಲೇ ಫಿಲ್ ಮಾಡ್ತಿದ್ದೀನಿ. ಯಾಕೆಂದ್ರೆ 15% ಅದು ಸ್ಥಳ ಬೇಕು, ಅದಕ್ಕೋ ಬಬಲ್ಸ್ ಬರ್ಲಿಕ್ಕೋಸ್ಕರ. ನನಗೆ 30 ದಿವಸ ಆದ್ಮೇಲೆ ತುಂಬಾ ಬಬಲ್ಸ್ ಬರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಸ್ಥಳ ಬೇಕು. ಅದಕ್ಕೋಸ್ಕರ ನಾನು ತುಪ್ಪದ ಕಂಟೈನರ್ ಬಾಟಲ್ ಅಲ್ಲಿ ಇಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನು ನೀವು ಡೈಲಿ ತಿನ್ನೋಕೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ತುಂಬಾನೇ ಬೆನಿಫಿಟ್ಸ್ ಇದೆ. ಇದರಲ್ಲಿ ನಾನು ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ತುಂಬಾನೇ ಎಫೆಕ್ಟಿವ್ ಬೆನಿಫಿಟ್ಸ್ ಇದೆ. ಅದರಿಂದ ಮೋಸ್ಟ್ ಎಫೆಕ್ಟಿವ್ ಆದ ಬೆನಿಫಿಟ್ಸ್ ಅಂದ್ರೆ ನಿಮಗೆ ಫ್ಯಾಟ್ ಬರ್ನ್ ಬೇಗನೆ ಆಗುತ್ತೆ. ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕಡಿಮೆಗೊಳಿಸಿ ನಮಗೆ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗುತ್ತದೆ. ಈ ರೀತಿ ಗಾಜಿನಲ್ಲಿ ಮಿಶ್ರಣ ಮಾಡಿ ಹಾಕಿದ ನಂತರ ನಿಮ್ಗೆ ಫಾಯಿಲ್ ಇಲ್ಲ ಅಂದ್ರೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಕಟ್ಟಿಡ್ಬೇಕು. ಇದನ್ನು 30 ದಿವಸದವರೆಗೆ ಇದನ್ನು ಮುಟ್ಟೋಕೆ ಹೋಗ್ಬೇಡಿ. ಇದು 30 ದಿವಸ ಆದ್ಮೇಲೆ ತುಂಬಾ ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಎಲ್ಲ ರಿಮೂವ್ ಮಾಡಿ ಡೈಲಿ ಒಂದೊಂದಾಗಿ ತಿಂತ ಬನ್ನಿ. ಈ ತರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಲ್ಲಿರುವ ಪಿಂಪಲ್ಸ್ ಅಂಡ್ ಫಂಗಲ್ ಇನ್ಫೆಕ್ಷನ್, ಎಲರ್ಜಿ ಇಂಥದೆಲ್ಲ ಮಾಯವಾಗುತ್ತದೆ. ಇದು ನಿಮ್ಗೆ 100% ರಿಸಲ್ಟ್ ನಾನು ಕೊಡ್ತಿದ್ದೀನಿ. ಅಂದ್ರೆ ಇದು ಇತಿಹಾಸದ ಕಾಲದಿಂದಲೂ ಬಳಸಿ ಬಂದಂತ ಒಂದು ಮನೆಮದ್ದು. ಇದನ್ನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಿದ್ದೀನಿ. ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.